ಹಲೋ ಫ್ರೆಂಡ್ಸ್, ನಾನು ಬನಾನಾ ಹಲ್ವ ಮಾಡೋದು ತೋರಿಸ್ತಾ ಇದ್ದೇನೆ. ಇದು ಹೊರಗಡೆ ಸಿಗುವ ಬನಾನಾ ಹಲ್ವಕ್ಕಿಂತ ಡಿಫ್ರೆಂಟ್ ಆಗಿದೆ. ಬಾಯಲ್ಲಿ ಇಟ್ಟರೆ ಸಾಕು ಮೆಲ್ಟ್ ಆಗುವಂಥ ಸಾಫ್ಟಾಗಿ ಸ್ಮೂತಾಗಿ ಬರುವಂಥ ಹಲ್ವ. ಇದಕ್ಕೆ ನಾನು ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೇನೆ. ಸ್ವಲ್ಪ ಸ್ಕಿನ್ ಕಪ್ಪಾಗಿದೆ, ಬಟ್ ಬಾಳೆಹಣ್ಣು ಒಳ್ಳೆದಿದೆ. ಒಂದು 2 ಕ್ಯಾವೆಂಡಿಸ್ ಇತ್ತು, ಅದನ್ನು ಕೂಡ ಹಾಕಿದ್ದೇನೆ. ಏನು ಟೇಸ್ಟ್ ಚೇಂಜ್ ಆಗೋದಿಲ್ಲ. ಬಟ್ ನೇಂದ್ರ ಬಾಳೆಹಣ್ಣು ಜಾಸ್ತಿ ಹಾಕಬೇಕು ನಾವು, ಅದರಿಂದ ಚೆನ್ನಾಗಿ ಬರುತ್ತೆ ಈ ಹಲ್ವ. ಇದು ಓಲ್ಡ್ ರೆಸಿಪಿ, ನನ್ನ ಅಜ್ಜಿ ನನಗೆ ಮಾಡಿಕೊಟ್ಟಂಥದ್ದು ರೆಸಿಪಿ. ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ತೇನೆ. ನಂತರ ಒಂದು 2 ಸ್ಪೂನು ಗೀ ಹಾಕಿ ಅದರಲ್ಲಿ ಬಾದಾಮು ಮತ್ತು ಕ್ಯಾಶ್ಯೂವನ್ನು ಫ್ರೈ ಮಾಡ್ತೇನೆ. ಗೀ ನೋಡಿಕೊಂಡೇ ಹಾಕಬೇಕು, ಒಂದೇ ಸಲ ಹಾಕಬಾರ್ದು. ಸ್ವೀಟಿಗೆ ಸ್ವಲ್ಪ ಅಂದರೆ ಹಲ್ವ ಎಲ್ಲ ಮಾಡುವಾಗ ಗೀ ಎಷ್ಟು ಹಾಕ್ತೀವಿ ನೋಡಿ ಅಷ್ಟು ಒಳ್ಳೆಯದಾಗಿ ಬರುತ್ತೆ, ಅಂದರೆ ಸಾಫ್ಟಾಗಿ ಸ್ಮೂತ್ ಟೆಕ್ಸ್ಚರಾಗಿ ಬರುತ್ತೆ. ಇಲ್ಲಾಂದರೆ ಔಟ್ಸೈಡ್ ಸಿಗುವ ಹಲ್ವ ಥರ ತುಂಬ ಹಾರ್ಡಾಗಿ ಇರುತ್ತೆ, ಅದು ಅಷ್ಟು ಚೆನ್ನಾಗಾಗಲ್ಲ. ಇದು ಹಲ್ವ ಉಂಟಲ್ಲ, ಇದನ್ನು ನಾವು ಸಣ್ಣದಿರುವಾಗ ನೀರು ದೋಸೆ ಜೊತೆ, ಪೂರಿ, ಇದು ಬ್ರೆಡ್, ಚಪಾತಿ ಜೊತೆ ಎಲ್ಲ ಕೊಡ್ತಾಯಿದ್ರು. ನಮಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಮಗೆಲ್ಲ ಜಾಮ್, ಸಾಸ್ ಅದೆಲ್ಲ ಹಾಕಿ ಕೊಡ್ತಾ ಇರಲಿಲ್ಲ, ಇಂಥದ್ದು ಮಾಡಿ ಇಡ್ತಾಯಿದ್ರು. ಒಂದು 2-3 ದಿನ ಬರ್ತದೆ, ಜಾಸ್ತಿ ದಿನ ಬರೋದಿಲ್ಲ. ಮಕ್ಕಳು ಅಂದರೆ ಹಾಗೇನೆಲ್ಲ ತಿಂದು ಮುಗಿಸ್ತೇವೆ. ಈ ರೀತಿ ಚೆನ್ನಾಗಿ ನಾವು ಗೀಯಲ್ಲಿ ಫ್ರೈ ಮಾಡಬೇಕು. ನಾವು ಇಮಿಡಿಯೇಟು ಶುಗರ್ ಅಥವಾ ಜಾಗರಿ ಹಾಕಬಾರ್ದು. ಇದು ಕಲರ್ ಚೇಂಜ್ ಆಗಬೇಕು ನೋಡಿ, ಇದು ಗೀಯಲ್ಲೇ ಹುರಿದು ಫ್ರೈ ಮಾಡಿ ಇದರ ಕಲರ್ ಚೇಂಜ್ ಆಗಬೇಕು. ಅಲ್ಲಿ ತನಕ ನಾವು ತಿರುಗಿಸ್ತಾ ಇರಬೇಕು. ಅದು ಗೀ ಎಷ್ಟು ಬೇಕೋ ಅಷ್ಟು ಎಬ್ಸರ್ವ್ ಮಾಡಿಕೊಂಡು ಹೀರ್ಕೊಂಡು ನಂತರ ಅದು ಬಿಡ್ತದೆ. ಗೀ ಬಿಡುವ ಸ್ಟೇಜಿಗೆ ಬಂದು ಇದು ಕಲರ್ ಚೇಂಜ್ ಆಗುವಾಗ ನಾವು ಶುಗರ್ ಅಥವಾ ಜಾಗರಿ ಹಾಕಬೇಕು. ನಮ್ಮ ಅಜ್ಜಿ ಶುಗರ್ ಹಾಕ್ತಾಯಿದ್ರು ಮುಂಚೆ ಎಲ್ಲ. ಇವಾಗ ನಾನು ಹೆಲ್ತ್ ಇದಕ್ಕೋಸ್ಕರ ಆರ್ಗ್ಯಾನಿಕ್ ಜಾಗರಿ ಹಾಕ್ತೇನೆ. ಬೇಕಾದವರು ಶುಗರ್ ಕೂಡ ಹಾಕ್ಬೋದು ನೋಡಿ. ಈ ರೀತಿ ತಳ ಬಿಡುತ್ತೆ. ಅದು ಸ್ವಲ್ಪ ಹೆವಿ ಬಾಟಮ್ ಇದು ತಗೊಳ್ಬೇಕು ಪಾತ್ರೆ, ಇಲ್ಲಾಂದರೆ ನಾನ್ ಸ್ಟಿಕ್ ತಗೊಳ್ಬೋದು ನೋಡಿ. ಈ ರೀತಿ ಗೀ ಬಿಟ್ಟ ಮೇಲೆ ಕಲರ್ ಕೂಡ ಚೇಂಜ್ ಆಗಿದೆ ಬನಾನದು ಹುರಿದು ನೋಡಿ. ನಂತರ ನಾವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸ್ವೀಟ್ ನೋಡಿಕೊಂಡು ಹಾಕಬೇಕು ಜಾಗರಿ. ನಾನಿಲ್ಲಿ 1.25 ಕಪ್ಪಷ್ಟು ಹಾಕಿದ್ದೇನೆ. ಫುಲ್ 1 ಕಪ್ ತಗೊಳ್ಳಿಲ್ಲ ನೋಡಿ ಜಾಗರಿ. ಫಸ್ಟಿಗೆ ನೋಡಿಕೊಂಡು ಸ್ವೀಟ್ ಹಾಕಿದ್ದೇನೆ. ನಾನು ಕೆಲವೊಂದು ಬೆಲ್ಲ ಸ್ವಲ್ಪ ಜಾಸ್ತಿ ಸ್ವೀಟ್ ಇರುತ್ತೆ, ಕೆಲವೊಂದು ಮೀಡಿಯಮ್ ಇರುತ್ತೆ. ಇಲ್ಲಿ ನಾನು ಶುಗರಿಗೆ ಇಲೈಚಿ ಪೌಡ್ರ್ ಹಾಕಿಬಿಟ್ಟು ಪೌಡ್ರ್ ಮಾಡಿದ್ದೇನೆ, ಇಲೈಚಿ ಅದನ್ನು ಕೂಡ ಹಾಕ್ತೇನೆ ನೋಡಿ. ಚೆನ್ನಾಗಿ ಬ್ರೌನ್ ಕಲರ್ ಬರುವ ತನಕ ತುಂಬ ಹೊತ್ತು ತಿರುಗಿಸ್ತಾ ಇರಬೇಕು. ತುಂಬ ಸ್ಮೂತ್ ಟೆಕ್ಸ್ಚರ್ ಬರ್ತದೆ. ಈ ರೀತಿ ಒಂದು ಸಲ ಮಾಡಿ ನೋಡಿ, ನೀವು ಹೊರಗಡೆದು ತಿನ್ನೋದೇ ಬಿಟ್ಬಿಡ್ತೀರ. ಅದಂತೂ ಅಷ್ಟು ಚೆನ್ನಾಗಾಗೋದಿಲ್ಲ ಆ ರೀತಿ ಹಲ್ವ. ಈ ಥರ ಹಲ್ವ ಉಂಟಲ್ಲ, ಮಕ್ಕಳಿಗೆ ಇಟ್ಬಿಟ್ರೆ ಜಾಮ್, ಸಾಸ್ ಯಾವುದರ ಅಗತ್ಯ ಕೂಡ ಇಲ್ಲ. ಮನೆಯಲ್ಲೇ ಮಾಡಿದಂಥ ಹೆಲ್ದಿಯಾಗಿರುವ ಹಲ್ವನೇ. ಗೀ ಏನು ಅನ್ಹೆಲ್ದಿ ಅಂತ ಅಲ್ಲ. ಇದು ನೋಡಿ, ಹೆಚ್ಚು ಗೀಯನ್ನು ನೀವು ಮತ್ತೆ ಬೇಕಾದರೆ ತಣ್ಣಗಾದ ಮೇಲೆ ಸ್ವಲ್ಪ ಅದನ್ನು ತೆಗಿಬೋದು ನಾವು. ಇಲ್ಲಿ ಗೀ ನೋಡಿ ನಾನು ಇಟ್ಟಿದ್ದೇನೆ, ಅದನ್ನು ತೆಗಿತೇನೆ. ಎಷ್ಟು ಬೇಕೋ ಅಷ್ಟು ಎಳ್ಕೊಂಡಿದೆ, ಅದು ಸಾಕು. ಈಗ ನಾನು ಮೇಲ್ಗಡೆಯಿಂದ ಗಾರ್ನಿಷ್ ಮಾಡ್ತಾಯಿದ್ದೇನೆ ಕ್ಯಾಶು ಮತ್ತು ಬಾದಾಮಿಂದ. ನನ್ನ ರೆಸಿಪಿ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡುವವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್.